ಹಲೋ ಸೂಪರ್ ಸ್ಟಾರ್ಸ್, ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸ್ವಾಗತ. ನಾವು ಮುಂದೆ ತರುವ ಇಂತಹ ಉಪಯುಕ್ತ ಮಾಹಿತಿಯನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಚಿಕ್ಕ ವಯಸ್ಸಲ್ಲೇ ಕೂದಲು ಯಾಕೆ ಬೆಳ್ಳಗಾಗುತ್ತೆ? ಇದಕ್ಕೆ ಅತಿ ದೊಡ್ಡ ಮತ್ತು ಮೊದಲನೇ ಕಾರಣ ಅಂದ್ರೆ ನಮ್ಮ ಜೀನ್ಸ್ ಅಂದ್ರೆ ವಂಶವಾಹಿ. ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರ ಕೂದಲು ಬೇಗ ಬಿಳಿಯಾಗಿದ್ರೆ ನಮಗೂ ಹಾಗೆ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ. ಯಾಕಂದ್ರೆ ನಮ್ಮ ಕೂದಲಿಗೆ ಬಣ್ಣ ಕೊಡೋ ಮೆಲಾನೋಸೈಟ್ ಅನ್ನೋ ಕೋಶಗಳನ್ನ ನಮ್ಮ ಜೀನ್ಗಳೇ ಕಂಟ್ರೋಲ್ ಮಾಡ್ತವೆ. ಈ ಕೋಶಗಳನ್ನ ಕೂದಲಿನ ಬಣ್ಣದ ಫ್ಯಾಕ್ಟರಿ ಅಂತ ಅಂದ್ಕೋಬಹುದು. ವಂಶವಾಹಿಯಿಂದಾಗಿ ಈ ಫ್ಯಾಕ್ಟರಿಗಳ ಕೆಲಸ ಬೇಗ ನಿಧಾನ ಆಗ್ಬೋದು ಅಷ್ಟೇ. ಇನ್ನೊಂದು ಕಾರಣ ಪೌಷ್ಟಿಕಾಂಶದ ಕೊರತೆ. ನಮ್ಮ ದೇಹಕ್ಕೆ ಸರಿಯಾದ ಪೋಷಣೆ ಸಿಗದೇ ಇದ್ರೂ ಈ ಸಮಸ್ಯೆ ಬರುತ್ತೆ. ಅದರಲ್ಲೂ ವಿಟಮಿನ್ B12 ತುಂಬಾ ಮುಖ್ಯ. ಅದರ ಕೊರತೆಯಾದ್ರೆ ಕೂದಲಿಗೆ ಬಣ್ಣ ಕೊಡೋ ಮೆಲನಿನ್ ಉತ್ಪಾದನೆನೇ ನಿಂತೋಗ್ಬೋದು. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಕಬ್ಬಿಣ, ತಾಮ್ರ, ವಿಟಮಿನ್ D ಹಾಗೆ ಫೋಲೇಟ್ನಂತಹ ಪೋಷಕಾಂಶಗಳು ಕಡಿಮೆ ಆದ್ರೂ ಕೂದಲು ಬೆಳ್ಳಗಾಗೋದು ಶುರುವಾಗತ್ತೆ. ಇನ್ನು ಇವತ್ತಿನ ಕಾಲದ ದೊಡ್ಡ ಸಮಸ್ಯೆ ಸದಾಕಾಲದ ಒತ್ತಡ. ನಿರಂತರವಾಗಿ ಸ್ಟ್ರೆಸ್ ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಉಂಟು ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಒಳಗಡೆ ತುಕ್ಕು ಹಿಡ್ದಾಗೆ ಅಂತ ಹೇಳ್ಬೋದು. ಹೇಗೆ ಕಬ್ಬಿನ ತುಕ್ಕು ಹಿಡಿದು ಹಾಳಾಗುತ್ತೋ ಹಾಗೆ ಈ ಒತ್ತಡದಿಂದ ನಮ್ಮ ಕೂದಲಿನ ಬಣ್ಣದ ಕೋಶಗಳು ಹಾಳಾಗ್ತವೆ. ಧೂಮಪಾನ ಕೂಡ ಅಷ್ಟೇ, ಇದೊಂದು ದೊಡ್ಡ ವಿಲನ್ ಅಂತಾನೆ ಹೇಳ್ಬೋದು. ಸಿಗರೆಟ್ನಲ್ಲಿರೋ ರಾಸಾಯನಿಕಗಳು ನೇರವಾಗಿ ನಮ್ಮ ಕೂದಲಿನ ಬುಡದಲ್ಲಿರೋ ಬಣ್ಣದ ಫ್ಯಾಕ್ಟರಿಗಳನ್ನೇ ಡ್ಯಾಮೇಜ್ ಮಾಡ್ತವೆ. ರಿಸರ್ಚ್ಗಳ ಪ್ರಕಾರ ಸ್ಮೋಕ್ ಮಾಡೋರಿಗೆ 30 ವರ್ಷ ಆಗೋ ಮೊದಲೇ ಕೂದಲು ಬೆಳ್ಳಗಾಗೋ ಚಾನ್ಸ್ ಸ್ಮೋಕ್ ಮಾಡದೇ ಇರೋರಿಗಿಂತ 2.5 ಪಟ್ಟು ಹೆಚ್ಚಿರುತ್ತಂತೆ. ಬರೀ ನಮ್ಮ ದೇಹದ ಒಳಗಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಕಾರಣ ಆಗ್ಬಹುದು. ವಾಯು ಮಾಲಿನ್ಯ ಮತ್ತೆ ಸೂರ್ಯನ UV ಕಿರಣಗಳಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ಗಳು ಹುಟ್ಕೊಳ್ತವೆ. ಇವು ನಮ್ಮ ಕೂದಲಿನ ಬುಡವನ್ನು ಹಾಳು ಮಾಡುವ ಚಿಕ್ಕ ಚಿಕ್ಕ ಶತ್ರುಗಳಿದ್ದಾಗೆ. ಇವು ಬಣ್ಣ ಉತ್ಪಾದನೆಯನ್ನು ನಿಲ್ಲಿಸಿ ಕೂದಲು ಬೇಗ ಬೆಳ್ಳಗಾಗುವಂತೆ ಮಾಡ್ತವೆ. ಸರಿ, ಇಷ್ಟೆಲ್ಲ ಕಾರಣಗಳಾಯ್ತು. ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. కొన్ని ಸರಳ ಮನೆಮದ್ದುಗಳನ್ನ ನೋಡೋಣ. ಮೊದಲನೇದಾಗಿ ಕರಿಬೇವಿನ ಎಣ್ಣೆ. ಒಂದು ಹಿಡಿ ಕರಿಬೇವಿನ ಎಲೆಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಅದು ಕಪ್ಪಾಗುವವರೆಗೆ ಕುದಿಸಿ. ಎಣ್ಣೆ ತಣ್ಣಗಾದ್ಮೇಲೆ ಅದನ್ನ ತಲೆಗೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿದಲೇ ಕೂದಲಿನ ಬುಡಕ್ಕೆ ಪೋಷಣೆ ಸಿಕ್ಕಿ ನೈಸರ್ಗಿಕ ಬಣ್ಣವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತೆ. ಇನ್ನೊಂದು ಸೂಪರ್ ಪರಿಹಾರ ಅಂದ್ರೆ ನೆಲ್ಲಿಕಾಯಿ ಮತ್ತು ಮೆಂತ್ಯದ ಹೇರ್ ಮಾಸ್ಕ್. ನೆಲ್ಲಿಕಾಯಿ ಪುಡಿ ಹಾಗೂ ಮೆಂತ್ಯ ಪುಡಿಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ತಲೆಗೆ ಹಚ್ಚಿ 1 ಗಂಟೆ ಬಿಟ್ಟು ತೊಳೆಯಿರಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ C ಜಾಸ್ತಿ ಇರುತ್ತಲ್ವಾ, ಅದು ಮೆಲನಿನ್ ಉತ್ಪಾದನೆಗೆ ಬೂಸ್ಟ್ ಕೊಡುತ್ತೆ, ಜೊತೆಗೆ ಕೂದಲಿಗೆ ನೈಸರ್ಗಿಕ ಹೊಳಪನ್ನು ನೀಡುತ್ತೆ. ಈರುಳ್ಳಿ ರಸ ಕೂಡ ತುಂಬಾ ಪವರ್ಫುಲ್. ನಮ್ಮ ಕೂದಲಿನ ಬುಡದಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಒಂದು ಕೆಮಿಕಲ್ ಜಾಸ್ತಿ ಆದಾಗ ಕೂದಲು ಬಿಳಿಯಾಗುತ್ತೆ. ಈರುಳ್ಳಿ ರಸದಲ್ಲಿರೋ ಕ್ಯಾಟಲೇಸ್ ಅನ್ನೋ ಎನ್ಸೈಮ್ ಆ ಕೆಮಿಕಲ್ ಅನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಈರುಳ್ಳಿ ರಸವನ್ನ ತಲೆಗೆ ಹಚ್ಚಿ 30 ನಿಮಿಷ ಬಿಟ್ಟು ತೊಳೆದ್ರೆ ಹೊಸದಾಗಿ ಬಿಳಿ ಕೂದಲು ಬರೋದನ್ನ ತಡೆಬಹುದು. ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕು, ಕೂದಲು ಸ್ವಲ್ಪ ಡಾರ್ಕ್ ಆಗಿ ಕಾಣಬೇಕು ಅನ್ಸಿದ್ರೆ ಬ್ಲ್ಯಾಕ್ ಟೀ ಟ್ರೈ ಮಾಡಬಹುದು. ಬ್ಲ್ಯಾಕ್ ಟೀ ಡಿಕಾಕ್ಷನ್ ಮಾಡಿ ಅದು ತಣ್ಣಗಾದ್ಮೇಲೆ ಕೂದಲಿಗೆ ಹಚ್ಚಿ 1 ಗಂಟೆ ಬಿಟ್ಟು ಶಾಂಪೂ ಹಾಕದೆ ಕೇವಲ ನೀರಿನಿಂದ ತೊಳೆಯಿರಿ. ಇದರಿಂದ ಕೂದಲು ತಾತ್ಕಾಲಿಕವಾಗಿ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ, ಜೊತೆಗೆ ಶೈನಿಂಗ್ ಕೂಡ ಬರುತ್ತೆ. ಈ ಮನೆಮದ್ದುಗಳ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಮುಖ್ಯ. ಅದರಲ್ಲೂ ನಮ್ಮ ಊಟ. ಸಂಸ್ಕರಿಸಿದ ಆಹಾರ, ಸಕ್ಕರೆ ಮತ್ತೆ ಜಂಕ್ ಫುಡ್ ಜಾಸ್ತಿ ತಿನ್ನೋದ್ರಿಂದ ದೇಹದಲ್ಲಿ ಪೋಷಕಾಂಶಗಳ ಬ್ಯಾಲೆನ್ಸ್ ತಪ್ಪುತ್ತೆ. ಇದರ ನೇರ ಪರಿಣಾಮ ಕೂದಲಿನ ಮೇಲಾಗುತ್ತೆ ಮತ್ತು ಇದು ಅಕಾಲಿಕ ಬಿಳಿ ಕೂದಲಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಏನ್ ತಿನ್ಬೇಕು? ಸಿಂಪಲ್, ಪೋಷಕಾಂಶಗಳು ತುಂಬಿರೋ ಕಲರ್ಫುಲ್ ಆಗಿರೋ ಊಟ ಮಾಡಬೇಕು. ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ಸ್ಗಳು ಮತ್ತೆ ಖನಿಜಾಂಶಗಳು ಜಾಸ್ತಿ ಇರೋ ಆಹಾರವನ್ನು ಪ್ರತಿದಿನ ತಿಂದ್ರೆ ಕೂದಲಿನ ಆರೋಗ್ಯ ಒಳಗಿನಿಂದಲೇ ಚೆನ್ನಾಗಿರುತ್ತೆ. ಅದರಲ್ಲೂ ಪಾಲಕ್, ಕೇಲ್ ಈ ತರಹದ ದಟ್ಟ ಹಸಿರು ಸೊಪ್ಪುಗಳನ್ನ ಮಿಸ್ ಮಾಡಲೇಬಾರ್ದು. ಇವುಗಳಲ್ಲಿ ಫೋಲೇಟ್ ಮತ್ತು ಕಬ್ಬಿಣಾಂಶ ತುಂಬಿರೋದ್ರಿಂದ ಕೂದಲಿನ ಬೇರುಗಳನ್ನು ಆರೋಗ್ಯವಾಗಿಟ್ಟು ಬಣ್ಣ ಉತ್ಪಾದನೆಗೆ ಸಪೋರ್ಟ್ ಮಾಡ್ತವೆ. ಪ್ರತಿದಿನ 1 ಹಿಡಿ ಬಾದಾಮಿ, ವಾಲ್ನಟ್, ಸೂರ್ಯಕಾಂತಿ ಬೀಜ ಈ ತರಹದ ನಟ್ಸ್ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಇವುಗಳಲ್ಲಿ ತಾಮ್ರ ಮತ್ತು ಸತ್ವಿನಂತಹ ಖನಿಜಗಳಿವೆ. ನಮ್ಮ ಕೂದಲಿನ ಬಣ್ಣ ಅಂದ್ರೆ ಮೆಲಾನಿನ್ ಉತ್ಪಾದನೆಗೆ ಈ ಖನಿಜಗಳು ಬೇಕೇ ಬೇಕು. ನೆನ್ಪಿದ್ಯಾ? ಒತ್ತಡದ ಬಗ್ಗೆ ಮಾತಾಡಿದ್ವಿ.
ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಧ್ಯಾನ, ಯೋಗ ಅಥವಾ ಇಷ್ಟವಾದ ಯಾವುದೇ ವ್ಯಾಯಾಮವನ್ನು ದಿನವೂ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಕೂದಲಿನ ಆರೋಗ್ಯ ತನ್ನಿಂದ ತಾನೇ ಚೆನ್ನಾಗಾಗತ್ತೆ. ಹೇಗೆ ನಮ್ಮ ಸ್ಕಿನ್ ಅನ್ನ ಬಿಸಿಲಿನಿಂದ ಕಾಪಾಡ್ಕೋತೀವೋ ಹಾಗೇನೆ ಕೂದಲನ್ನು ಕಾಪಾಡಬೇಕು. ಹೊರಗೆ ಬಿಸಿಲಿನಲ್ಲಿ ಹೋಗುವಾಗ ಟೋಪಿ ಅಥವಾ ಸ್ಕಾರ್ಫ್ ಹಾಕ್ಕೊಳ್ಳಿ. ಇದು ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳಿಂದ ಕೂದಲಿನ ನೈಸರ್ಗಿಕ ಬಣ್ಣವನ್ನು ರಕ್ಷಿಸುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ, ಒಂದು ವೇಳೆ ಕೂದಲು ಸಡನ್ ಆಗಿ ಅಥವಾ ತುಂಬಾನೇ ಫಾಸ್ಟ್ ಆಗಿ ಬೆಳ್ಳಗಾಗ್ತಿದೆ ಅನ್ಸಿದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ಯಾಕಂದ್ರೆ ಕೆಲವೊಮ್ಮೆ ಥೈರಾಯ್ಡ್ ಸಮಸ್ಯೆ ಅಥವಾ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಇದರ ಹಿಂದೆ ಇರಬಹುದು. ಸೊ ಅದನ್ನ ಪರೀಕ್ಷಿಸ್ಕೊಳ್ಳೋದು ಒಳ್ಳೆಯದು. ನೋಡಿ, ನಮ್ಮ ಜೀನ್ಸನ್ನ ನಾವು ಬದಲಾಯಿಸೋಕಾಗಲ್ಲ, ನಿಜ. ಆದ್ರೆ ಅದ್ರಿಂದ ಹತಾಶೆ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಸರಿಯಾದ ಮನೆಮದ್ದು, ಪೌಷ್ಟಿಕ ಆಹಾರ ಮತ್ತು ಒಂದು ಒಳ್ಳೆ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡ್ರೆ ಕೂದಲು ಬೇಗ ಬಿಳಿಯಾಗುವ ಸಮಸ್ಯೆಯನ್ನ ಖಂಡಿತವಾಗಿಯೂ ಕಂಟ್ರೋಲ್ ಮಾಡ್ಬೋದು. ಈ ಮಾಹಿತಿ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಮ್ಮ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಗೊತ್ತಿರೋ ಬೇರೆ ಒಳ್ಳೆ ಮನೆಮದ್ದುಗಳಿದ್ರೆ ಕೆಳಗೆ ಕಾಮೆಂಟ್ಸ್ನಲ್ಲಿ ಎಲ್ಲರ ಜೊತೆ ಹಂಚ್ಕೊಳ್ಳಿ, ಇತರಿಗೂ ಸಹಾಯವಾಗ್ಲಿ. ಟಾಟಾ.